ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಈಗ ಕೆಲವು ದಿನಗಳಿಂದ ನೀವು ನೋಡ್ತಾ ಇದ್ದೀರಾ, ನಾನು ಇಂಗ್ಲೀಷಲ್ಲಿ ನಾಡಿಶಾಸ್ತ್ರದ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಅದನ್ನು ನೋಡಿ ಕೆಲವು ಕ್ಲೈಂಟ್ಸು ಕನ್ನಡದಲ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಒಂದು ವಿಡಿಯೋ ಆದರೂ ಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ರು. ಆದ್ದರಿಂದ ಇವತ್ತಿನ ವಿಡಿಯೋಲ್ಲಿ ನಾನು ಕನ್ನಡದಲ್ಲಿ ನಿಮಗೆ ನಾಡಿಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾಡಿಶಾಸ್ತ್ರ ಅನ್ನೋದು ಹೇಗೆ ಅಂತಂದರೆ, ಈ ನಾರ್ತ್ ಇಂಡಿಯಾಲಿ ಸ್ವಲ್ಪ ಹೆಚ್ಚಾಗಿ ಭೃಗುನಾಡಿ, ನಂದಿನಾಡಿ ಅಂತ ಹೇಳಿ ನೋಡ್ತಾರೆ. ನಮ್ಮ ಸೌತ್ ಇಂಡಿಯಾಲಿ ತಮಿಳ್ನಾಡು ಕಡೆ ತುಂಬ ಜಾಸ್ತಿ ಪ್ರಬಲವಾಗಿ ಇದನ್ನು ನಂಬಿ ಫಾಲೋ ಮಾಡೋವಂಥದ್ದು ನೋಡಿದ್ದೀವಿ ನಾವು. ಇಲ್ಲಿ ಅಗಸ್ತ್ಯ ನಾಡಿ, ಸ್ಕಂದನಾಡಿ ಇದೆರಡೂ ತುಂಬ ಪ್ರಬಲವಾಗಿ ನೋಡುವಂಥದ್ದು. ಸೊ ಈ ಅಗಸ್ತ್ಯ ನಾಡಿ, ಸ್ಕಂದನಾಡಿಲಿ ಏನಾಗುತ್ತೆ ಅಂತಂದರೆ, ಅಗಸ್ತ್ಯ ಋಷಿಗಳು ಮತ್ತು ಸ್ಕಂದ ಮಹರ್ಷಿಗಳು ನಮ್ಮ ಬಗ್ಗೆ ತುಂಬ ಹಲವಾರು ಶತಮಾನಗಳ ಮುಂಚೆನೇ ಓಲೆಗರಿಯಲ್ಲಿ ಬರೆದಿಟ್ಟಿರ್ತಾರೆ. ಸೊ ಇದು ಹೇಗೆ ಅಂತಂದರೆ, ನಾವು ಯಾವ ಜನ್ಮದಲ್ಲಿ ಏನು ಹೆಸರು ಇಟ್ಕೊಂಡು ಹುಟ್ಟಿರ್ತೀವಿ, ಆಮೇಲೆ ಆ ಜನ್ಮಗಳಲ್ಲಿ ನಮ್ಮ ಜೀವನ ಹೇಗಿರುತ್ತೆ, ಏನು ನಮ್ಮ ಪಾಪದ ಹೊರೆ ಹೇಗಿದೆ, ಪುಣ್ಯಗಳು ಯಾವ ಥರ ಮಾಡಿದ್ದೀವಿ, ಯಾವ ಥರ ವೃತ್ತಿಲಿರ್ತೀವಿ, ಪ್ರತಿಯೊಂದು ಕೂಡ ನಮ್ಮ ಜೀವನದ ಬಗ್ಗೆ ಈ ಜನ್ಮದಲ್ಲಿ ಹೇಗಿರುತ್ತೆ ಅನ್ನೋದು ಬರೆದಿರ್ತಾರೆ. ಆದರೆ ಅದರ ಯಾಕೆ ಈ ಜನ್ಮದಲ್ಲಿ ಹೀಗಿದೆ ಅನ್ನೋದನ್ನ ನಮಗೆ ಹೋದ ಜನ್ಮದ ಆಧಾರ ಇಟ್ಕೊಂಡು ಹೇಳ್ತಾರೆ. ಓಕೆ, ಹೋದ ಜನ್ಮದಲ್ಲಿ ನಾವು ಈ ಥರ ಇದ್ವಿ, ಆದ್ದರಿಂದ ಈ ಜನ್ಮದಲ್ಲಿ ಹೀಗಿದ್ದೀವಿ ಅಂತ ಹೇಳಿ ಹಲವಾರು ಇನ್ಸ್ಟೆನ್ಸಸ್ ಇರುತ್ತೆ. ಈಗ ಉದಾಹರಣೆಗೆ, ಯಾರಾದರೂ ಹೋದ ಜನ್ಮದಲ್ಲಿ ಒಬ್ಬರು ಟೀಚರ್ ಆಗಿದ್ದರೆ ಈ ಜನ್ಮದಲ್ಲಿ ಅವ್ರ ಲೈಫ್ ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಕೆರಿಯರ್ ಇಟ್ಕೊಂಡಿರ್ತಾರೆ, ಏನೇನು ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದನ್ನೆಲ್ಲ ಬರುತ್ತೆ. ಈಗ ಯಾವ್ದಾದ್ರು ಶತ್ರುಬಾಧೆ ಇರೋರು, ಈ ಜನ್ಮದಲ್ಲಿ ತುಂಬ ಶತ್ರುಬಾಧೆ ಇರೋರು ಇದ್ದರೆ ಹೋದ ಜನ್ಮದಲ್ಲಿ ಅವ್ರು ಯಾರಿಗೆ ಹೇಗೆ ಮೋಸ ಮಾಡಿರ್ಬೋದು, ಆದ್ದರಿಂದ ಈ ಜನ್ಮದಲ್ಲಿ ಯಾಕೆ ಈ ಥರ ಅವ್ರಿಗೆ ತೊಂದರೆ ಅಂತ ಒಂದು ತೊಂದರೆಗಳ ಬಗ್ಗೆ ಹೇಳೋವಂಥದ್ದು. ಎರಡನೇದು ಪರಿಹಾರಗಳು. ಸೊ ಇದಕ್ಕೇನು ಪರಿಹಾರ ಅಂತ, ನಾಡಿಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಪರಿಹಾರಗಳು ಅಂದರೆ, ನಾವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಕೆಲವು ವ್ರತಗಳನ್ನ ನಮ್ಮ ಮನೆಯಲ್ಲೇ ನಾವು ಮಾಡೋವಂಥದ್ದು, ಸಿಂಪಲ್ ಆಗಿರೋವಂಥದ್ದು, ಏನು ಕಷ್ಟದ್ದೇನಲ್ಲ. ಆಮೇಲೆ ಹೇಗೆ ಗುರುಭಕ್ತಿ ಮಾಡೋದು ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಯಂತ್ರ, ಯಾವ್ದಾದ್ರು ಒಂದು ಯಂತ್ರನ 48 ದಿನ ಮಂತ್ರಿಸಿ ಕೊಡೋವಂಥದ್ದು, ಅವರು ನಾಡಿಶಾಸ್ತ್ರದಲ್ಲಿ ಬರ್ದಿರೋ ಹಾಗೇನೆ ಒಂದು ಪದ್ಧತಿ ಪ್ರಕಾರ ಮಾಡಿ ಕೊಡೋವಂಥದ್ದು. ಸೊ ಈ ಥರ ಒಂದಿರುತ್ತೆ. ಸೊ ಈ ನಾಡಿಶಾಸ್ತ್ರನ ನಾವು ನಮ್ಮ poojas.in ಮೂಲಕ ನಾವು ಅಗಸ್ತ್ಯ ನಾಡಿ, ಸ್ಕಂದನಾಡಿ ಎರಡೂ ನಾವು ಮಾಡ್ತೀವಿ. ಈಗ ಯಾರಾದರೂ ಒಬ್ಬರು ಫಸ್ಟ್ ಟೈಮ್ ನಾಡಿ ಕೇಳ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಬಂದಾಗ, ಅವ್ರಿಗೆ ಚಾಪ್ಟರ್ 1, 13, 14 3 ಕಾಂಡಗಳು ಅಂತ ಹೇಳ್ತೀವಿ. ಕಾಂಡಮ್ ಅಂತಂದರೆ ಚಾಪ್ಟರ್ಸ್ ಅಂತ ಹೇಳ್ಬೋದು, ಅಧ್ಯಾಯ. ಸೊ ಈ ಅಧ್ಯಾಯಗಳನ್ನ ನಾವು ಕೇಳಿಸ್ಕೋಬೇಕಾಗತ್ತೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಯಾರು, ಈ ಜನ್ಮದಲ್ಲಿ ನಮಗೆ ತಂದೆ ಹೆಸರೇನು, ತಾಯಿ ಹೆಸರೇನು ಎಲ್ಲ ಬರುತ್ತೆ ಅದರಲ್ಲೇ. ಮತ್ತು ಒಡ ಹುಟ್ಟಿದವ್ರು ಇದ್ದಾರಾ, ಮಕ್ಕಳಿದಾರಾ, ಏನು ಎಲ್ಲನೂ ಬರುತ್ತೆ ಅದರಲ್ಲಿ. ಅದಾದಮೇಲೆ ನಾವು ಈ ಜನ್ಮದಲ್ಲಿ ಯಾವ್ಯಾವ ವರ್ಷದಲ್ಲಿ ನಮಗೆ ಯಾವ್ಯಾವ ಒಂದು ಇವೆಂಟ್ಸ್ ನಡೆಯುತ್ತೆ ನಮ್ಮ ಲೈಫಲ್ಲಿ ಅನ್ನೋದು ಹೇಳ್ತಾರೆ. ಈಗ 40 ವರ್ಷದವ್ರು ಯಾರೋ ಬಂದಿದ್ರೆ 41ನೇ ವರ್ಷದಲ್ಲಿ ಏನಾಗತ್ತೆ, 42ನೇ ವರ್ಷದಲ್ಲಿ ಏನಾಗುತ್ತೆ, 45ರಲ್ಲಿ ಏನಾಗುತ್ತೆ, 50ರಲ್ಲಿ ಏನಾಗುತ್ತೆ ಅಂತ ಹೇಳಿ ಅವರು ಸಾಕಷ್ಟು ವರ್ಷಗಳ ಒಂದು ಇದನ್ನು ಕೊಡ್ತಾರೆ, ಇನ್ಫಾರ್ಮೇಶನ್ ನಮಗೆ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ ಏನಾಗತ್ತೆ ಅಂತ. ಮತ್ತು ಯಾವುದಾದ್ರೂ ವಿಚಾರದಲ್ಲಿ ನಾವು ಜೋಪಾನವಾಗಿರಬೇಕು ಅಂತಂದರೆ ಅದು ಕೂಡ ಹೇಳ್ತಾರೆ. ಆಮೇಲೆ ಚಾಪ್ಟರ್ 13ರಲ್ಲಿ ನಾವು ಹೋದ ಜನ್ಮದಲ್ಲಿ ಎಲ್ಲಿ ಹುಟ್ಟಿದ್ವಿ, ನಮ್ಮ ಹೆಸರು ಏನಾಗಿತ್ತು, ನಮ್ಮ ಫ್ಯಾಮಿಲಿ ಯಾವ ಥರ ಇದ್ರು, ನಾವು ಯಾವ ವೃತ್ತಿಲಿದ್ವಿ, ಯಾವ ಪುಣ್ಯ ಕಾರ್ಯ ಮಾಡಿದ್ವಿ ಅಥವಾ ಯಾವ ಪಾಪ ಮಾಡಿದ್ವಿ, ಅದರಿಂದ ಈ ಜನ್ಮದ ಪರಿಣಾಮಗಳೇನು ಅಂತ ಹೇಳ್ತಾರೆ. 14ನೇ ಚಾಪ್ಟರ್ ಫೈನಲಿ ದೀಕ್ಷಾಕಾಂಡಮ್ ಅಂತ ಹೇಳಿ ಅದರಲ್ಲಿ ಏನು ಪರಿಹಾರ ಅಂತ ಹೇಳಿ ಹೇಳ್ತಾರೆ. ಅಂದರೆ 13ನೇ ಚಾಪ್ಟರಲ್ಲಿ ಕೂಡ ಪರಿಹಾರಗಳು ಬರುತ್ತೆ, ದೇವಸ್ಥಾನಗಳು ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅಂತ. ಆದರೆ 14ಅಲ್ಲಿ ಏನು ವಿಶೇಷ ಅಂತಂದರೆ, ಯಾವ ಯಂತ್ರ ನಮಗೆ ಸೂಟ್ ಆಗತ್ತೆ ಅದನ್ನು ನಾವು ತಾಯ್ತಾ ಮಾಡಿಸ್ಕೊಂಡು ಕತ್ತಿಗಾದ್ರೂ ಕಟ್ಕೋಬೋದು ಅಥವಾ ಸೊಂಟ ಕಟ್ಕೋಬೋದು, ಆ ಥರ. ಸೊ ಅದನ್ನು ಗೈಡೆನ್ಸ್ ಕೊಡ್ತಾರೆ. ಇದು ಅಲ್ಲದೇನೂ ಕೂಡ ಯಾರಿಗಾದರೂ ಕೆಲವುದು ಸ್ಪೆಸಿಫಿಕ್ ಆಗಿ ಆರೋಗ್ಯದ ಬಗ್ಗೆನೇ ತಿಳ್ಕೊಬೇಕು ಅಂದರೆ 6ನೇ ಚಾಪ್ಟರ್ ಕೇಳ್ಬೋದು, ಹಣ ಸಂಪಾದನೆ ಬಗ್ಗೆ ಕೇಳ್ಕೊಬೇಕಂದ್ರೆ 2ನೇದು, ವೃತ್ತಿ ಬಗ್ಗೆ ಕೇಳಬೇಕು ಅಂದರೆ 10ನೇ ಚಾಪ್ಟರು, ಹಾಗೆ ಮಕ್ಕಳ ಬಗ್ಗೆ ಅಂದರೆ 5ನೇ ಚಾಪ್ಟರ್. ಹಾಗೆ 14 ಕಾಂಡಗಳಿರೋದು ಕೂಡ ಒಂದೊಂದಕ್ಕೂ ಒಂದೊಂದು ಚಾಪ್ಟರ್ ಇರುತ್ತೆ. ಈಗ ಲಾಭಗಳು ಹೇಗಿದೆ ಲೈಫಲ್ಲಿ ಅಂತಂದಾಗ 11th ಚಾಪ್ಟರು, ಆಸ್ತಿ ಅಂತಸ್ತೆಲ್ಲ ಇಟ್ಕೋತೀವ, ಕಾರು ಬಂಗ್ಲೆ ಆ ಥರ ಎಲ್ಲ ನೋಡಿದಾಗ ಅದಕ್ಕೆ 4ನೇ ಚಾಪ್ಟರು. ಹೀಗೆ ಪ್ರತಿಯೊಂದಕ್ಕೂ ಇರುತ್ತೆ. ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಯಾವ ಚಾಪ್ಟರಲ್ಲಿ ಏನು ಅಂತ ನಿಮಗೆ ಒಂದು PDF ಡಾಕ್ಯುಮೆಂಟೇ ಕಳಿಸ್ಕೊಡ್ತೀನಿ, ಓದ್ಕೋಬೋದು.
ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಈಗ 14 ಚಾಪ್ಟರು ಕೂಡ ಒಬ್ಬರು ಬೇಕಾದರೆ ಕೇಳ್ಬೋದು. ಇಲ್ಲ ಸ್ಪೆಸಿಫಿಕಲಿ ನನಗೆ ಇದೇ ಪ್ರಾಬ್ಲಮ್ ಇಷ್ಟು ತಿಳಿದ್ರೆ ಸಾಕು ಅಂದರೆ 1, 13, 14 ಫಸ್ಟ್ ಕೇಳಿಸ್ಕೊಂಡು ಆಮೇಲೆ ಆ ಚಾಪ್ಟರ್ಗೆ ಕೂಡ ನೀವು ಬರ್ಬೋದು. ಈಗ ಮುಖ್ಯವಾಗಿ ಯಾವುದು ಪ್ರೊಸೀಜರ್, ಈಗ ಮಾಹಿತಿ ಅಂತ ಗೊತ್ತಾಯಿತು ನಾಡಿಶಾಸ್ತ್ರ ಹೇಗಿರುತ್ತೆ ಅಂತ. ಫಸ್ಟ್ ಪ್ರೊಸೀಜರ್ ಏನು ಅಂದರೆ, ಫಸ್ಟ್ ನೀವು ಗಂಡಸರಾಗಿದ್ದರೆ ನಿಮ್ಮದು ರೈಟ್ ಥಂಬ್ ಅಂದರೆ ಹೆಬ್ಬಟ್ಟಿನ ಫೋಟೋನ ತೆಗೆದು ಕಳಿಸ್ಬೇಕಾಗತ್ತೆ. ಹೆಂಗಸರಾಗಿದ್ದರೆ ನಿಮ್ಮದು ಲೆಫ್ಟ್ ಹೆಬ್ಬಟ್ಟಿಂದು ಫೋಟೋನ ತೆಗೆದು ನನಗೆ ವಾಟ್ಸಪ್ ಮಾಡಬೇಕು. ಆಮೇಲೆ ನಾವು ಇದು ಸಿಗತ್ತಾ ಇಲ್ವಾ ನಿಮ್ಮ ನಾಡಿ ಎಲೆ ಅಂತ ನೋಡ್ತೀವಿ, ಓಲೆಗರಿ ನೋಡ್ತೀವಿ ಅದು ಸಿಗತ್ತಾ ಅಂತ. ಆ ಪತ್ರ ಸಿಕ್ತು ಅಂತಂದರೆ ಆವಾಗ ನೀವು ಒಂದಿನ ಬರಬೇಕಾಗತ್ತೆ. ಗೂಗಲ್ ಮೀಟಲ್ಲಿ ನಾವು ಲಿಂಕ್ ಕಳಿಸ್ಕೊಡ್ತೀವಿ. ಸೊ ಆ ಲಿಂಕಲ್ಲಿ ನೀವು ಬಂದು ಅವ್ರು ಕೇಳೋ ಪ್ರಶ್ನೆಗಳಿಗೆ ಎಸ್ ಆರ್ ನೋ, ಹೌದೋ ಅಲ್ವೋ ಅಂತ ಹೇಳಿ ಉತ್ತರ ಕೊಡಬೇಕು. ಉತ್ತರ ಕೊಟ್ಮೇಲೆ ನಿಮ್ಮದು ಈಗ ಯಾವುದಕ್ಕೆಲ್ಲ ನೀವು ಹೌದು ಅಂತೀರೋ ನೀವು ಆ ಒಂದು ನಾಡಿ ಇದನ್ನು ಓಲೆಗರಿನ ಎತ್ತಿಡಕ್ಕೆ ಶುರು ಮಾಡ್ತಾರೆ ಒಂದು ಕಡೆ. ಕೊನೆಗೆ ಯಾವುದು ನಿಮ್ಮದು ಅಂತ ಫೈನಲ್ ಆಗತ್ತೋ, ನಿಮ್ಮ ಹೆಸರು ಕರೆಕ್ಟಾಗಿ ಬರಬೇಕು, ತಂದೆ ಹೆಸರು, ತಾಯಿ ಹೆಸರು, ಮತ್ತು ಮಕ್ಕಳಿದ್ರೆ ಎಷ್ಟು ಜನ ಮಕ್ಕಳು, ಅದೆಲ್ಲ ಮಾಹಿತಿ ಬಂದು ಸಿಕ್ಕಿದ ತಕ್ಷಣ ನಿಮ್ಮ ನಾಡಿ ಆವಾಗ ಏನು ಮಾಡ್ತಾರೆ, ಇನ್ನೊಂದು ದಿನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ತಿರ್ಗಾ ಗೂಗಲ್ ಮೀಟಲ್ಲಿ ಬಂದು ನಿಮ್ಮದು ಫುಲ್ ಎಲ್ಲ ಪ್ರೆಡಿಕ್ಷನ್ಸ್ನ ಏನೇನು ಅಂತ ಹೇಳಿ ಕೇಳಿಸ್ಕೋಬೋದು. ಇದು ನಾಡಿ ಕನ್ಸಲ್ಟೇಷನ್ ಬುಕ್ಕಿಂಗ್ ಪ್ರೊಸೀಜರು, ನಾಡಿಶಾಸ್ತ್ರದ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು, ಹೇಗೆ ನೋಡ್ತಾರೆ ನಾಡಿ ಅನ್ನೋದನ್ನು. ಸೊ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಆಸಕ್ತಿ ಇದ್ದು ನಿಮ್ಮ ಪಾಸ್ಟ್ ಮತ್ತು ಫ್ಯೂಚರ್ ಎರಡೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವೆಲ್ಲ ಧಾರಾಳವಾಗಿ ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಮಾಡಿ, ನಾನು ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಬೇಕಿದ್ರೂ ಕೊಡ್ತೀನಿ. ಮತ್ತು ಈ ಕನ್ಸಲ್ಟೇಷನ್ನ ನಾವು ಮುಂದುವರಿಸ್ಬೋದು. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.